ಒಂದೆಡೆ ತಂಬಾಕಿಗೆ ಉತ್ತಮ ಬೆಲೆ ಸಿಗಬೇಕು, ಬೆಲೆ ಕುಸಿದು ಬೀದಿಗಿಳಿದು ಹೋರಾಟ ಮಾಡುತ್ತಿರುವ ತಂಬಾಕು ಬೆಳೆಗಾರರು ಇನ್ನೊಂದೆಡೆ ಆಗಲೇ ಕ್ರಾಪ್ ರೆಡಿ ಮಾಡುತ್ತಿದ್ದಾರೆ. ಪಟ ಮಾಡಿ ತಂಬಾಕು ಸಸಿ ಬೆಳೆದು ಟ್ರೈ ಕೂಡ ಮಾಡಿ ನಾಟಿ ಮಾಡಲು ಸಿದ್ಧರಾಗಿದ್ದಾರೆ. ಮತ್ತೊಂದೆಡೆ ಗದ್ದೆಗಳಿಗೆಲ್ಲ ಈಗಾಗಲೇ ನಾಟಿ ಕೂಡ ಮುಗಿದಿದೆ. ಇನ್ನು ತಂಬಾಕು ಬೆಳೆಗಾರರ ಗೋಳಿಗೆ ಜನಪ್ರತಿನಿಧಿಗಳಾಗಲಿ ಸರ್ಕಾರವಾಗಲಿ ತಂಬಾಕು ಆಡಳಿತ ಮಂಡಳಿ ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ. ಆದರೆ ರೈತರು ಮಾತ್ರ ಬೀದಿಗಿಳಿದು ಉತ್ತಮ ಬೆಲೆ ನೀಡುವಂತೆ ಹೋರಾಟ ಮಾಡುತ್ತಿರುವುದು ಮುಂದುವರಿಯುತ್ತಿದೆ. ಪ್ರತಿದಿನ ಒಂದಲ್ಲ ಒಂದು ಕಾರಣಕ್ಕೆ ತಂಬಾಕು ಮಂಡಳಿಯಲ್ಲಿ ಹೋರಾಟಗಳು ನಡೀತಾನೆ ಇದೆ. ಇನ್ನು ಈಗಾಗಲೇ ಸೌದೆಗಳ ಬೆಲೆ ಕೂಡ ಏರಿಕೆಯಾಗಿದೆ. ಈಗಾಗಲೇ 4,000 ಗಡಿ ದಾಟಿರುವ ಸೌದೆ ಬೆಲೆ ತಂಬಾಕು ಬೆಳೆಗಾರರಿಗೆ ಬರೆ ಮೇಲೆ ಬರೆ ಬೀಳುತ್ತಿದೆ. ಇದನ್ನು ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸದೆ ಅವರ ಗೋಳು ಕೇಳಲು ಕೂಡ ಬಂದಿಲ್ಲ. ಈಗಾಗಲೇ ಟ್ರೈ ಮಾಡುತ್ತಿರುವ ತಂಬಾಕು ಬೆಳೆಗಾರರು ನಾಟಿ ಮಾಡಲು ಸಿದ್ಧತೆ ಮಾಡುತ್ತಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ತಂಬಾಕು ಹರಾಜು ಮಾರುಕಟ್ಟೆ ಕೂಡ ಮುಗಿತಾ ಬರುತ್ತಿದೆ. ತಂಬಾಕಿಗೆ ಉತ್ತಮ ಬೆಲೆ ಸಿಗದೆ ಲಾಸಲ್ಲಿರುವ ತಂಬಾಕು ಬೆಳೆಗಾರರು ಮತ್ತೆ ನಾಟಿ ಮಾಡಲು ಎಲ್ಲ ರೀತಿಯ ಸಿದ್ಧತೆ ಮಾಡುತ್ತಿದ್ದಾರೆ. ಇನ್ನು ತಂಬಾಕು ಬೆಳೆಗಾರರ ಹೋರಾಟಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಕ್ಕಿಲ್ಲ. ತಂಬಾಕು ಬೆಳೆಗಾರ ಸಾಲಗಾರನಾಗಿ ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿದ್ದರೂ ಕೂಡ ತಂಬಾಕು ಆಡಳಿತ ಮಂಡಳಿ, ಕೇಂದ್ರ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಇವರ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸುತ್ತಿಲ್ಲ. ಈಗಾಗಲೇ ರಾಜಕೀಯ ಪಕ್ಷದ ಹಲವು ಮುಖಂಡರುಗಳು ತಂಬಾಕು ಬೆಳೆಗಾರರ ಹೋರಾಟಕ್ಕೆ ಕೈ ಜೋಡಿಸಿದರೆ, ಸ್ಥಳೀಯ ಶಾಸಕರು, ಸಂಸದರು ಎಲ್ಲರೂ ಕೂಡ ಹೋರಾಟಕ್ಕೆ ಕೈ ಜೋಡಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಇನ್ನು ತಂಬಾಕು ಬೆಳೆಗಾರರು ಪ್ರತಿದಿನ ಹೋರಾಟ ನಡೆಸುತ್ತಿದ್ದರೂ ಕೂಡ ಕೇಂದ್ರ ಸರ್ಕಾರ ತಂಬಾಕು ಬೆಳೆಗಾರರ ಹೋರಾಟಕ್ಕೆ ಯಾವುದೇ ರೀತಿ ಒಂದು ಸ್ವಲ್ಪ ಕೂಡ ಮನ್ನಣೆ ನೀಡುತ್ತಿಲ್ಲ. ಇನ್ನು ಪ್ರತಿದಿನ 10-20 ರೂಪಾಯಿ ಬೆಲೆ ಕಡಿಮೆ ಆಗುತ್ತಿದೆ ಹೊರತು ಜಾಸ್ತಿ ಅಂತೂ ಆಗುತ್ತಿಲ್ಲ. ಇದರಿಂದ ತಂಬಾಕು ಬೆಳೆಗಾರರು ಕಂಗಾಲಾಗಿದ್ದಾರೆ. ದಿಕ್ಕಿ ತೋಚದಂತಾಗಿದೆ. ತಲೆಯ ಮೇಲೆ ಸಾಲದ ಹೊರೆ ಹೊತ್ತು ಕಂಗಾಲಾಗಿರುವ ತಂಬಾಕು ಬೆಳೆಗಾರರು ನೋವಿನ ನಡುವೆಯೂ ಕೂಡ ತಂಬಾಕು ಬೆಳೆಗಾರರು ಹೋರಾಟ ನಡೆಸಿದರೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರುಗಳು, ಸಂಸದರುಗಳು ಎಲ್ಲರೂ ಕೂಡ ಭೇಟಿ ನೀಡಿ ತಮ್ಮ ಕಣ್ಣೊರೆಸುವ ಕೆಲಸ ಮಾಡಿ ನಯವಾಗಿ ಉರಿಸಿಕೊಳ್ಳುತ್ತಿದ್ದಾರೆ. ಹೀಗೆ ಮುಂದುವರಿದರೆ ತಂಬಾಕು ಬೆಳೆಗಾರರು ಬೀದಿಗಿಳಿಯುವರಲ್ಲಿ ಅನುಮಾನವೇ ಇಲ್ಲ. ಇನ್ನು ತಲೆಯ ಮೇಲೆ ಬೆಟ್ಟದಷ್ಟು ಸಾಲ ಹೊತ್ತು ತಂಬಾಕು ಬೆಳೆಯುತ್ತಿರುವ ತಂಬಾಕು ಬೆಳೆಗಾರರ ಕಷ್ಟ ಕೇಳಲು ಯಾರೂ ಕೂಡ ಇಲ್ಲ. ಇದೇ ರೀತಿ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ತಂಬಾಕು ಬೆಳೆಗಾರರು ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸುವುದರಲ್ಲೂ ಕೂಡ ಯಾವುದೇ ಅನುಮಾನವಿಲ್ಲ. ಮೈಸೂರು ಭಾಗದಲ್ಲಿ ಹುಣಸೂರು, KR ನಗರ, ಸಾಲಿಗ್ರಾಮ, HD ಕೋಟೆ